ಸರ್ ಗುಡ್ ಮಾರ್ನಿಂಗ್. ಹಂಗಿತ್ತಲ್ಲ ಸರ್. ಈ ಕಡೆ ಬಾ ಸರ್. ನಿಮ್ಮ ಹೆಸರು ಸರ್? ಹಾಂ ಸಾಧ್ಯ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬಾಯ್. ಸರ್ ಆ್ಯಕ್ಚುಲಿ ನಾವು ನಿಮ್ಮ ಹೆಸರು ಸರ್? ಸರ್ ನಿಮ್ಮ ಹೆಸರು? ಈ ಕಡೆ ಬಾರಪ್ಪ. ಹಿಂಗೆ ಬಾ ಸರ್. ನಿಮ್ಮ ಹೆಸರು? ಆ ಕಡೆ ಹೋಗು ಸರ್. ಆ್ಯಕ್ಚುಲಿ ಇದು ಬನ್ನಿ ಸರ್. ಬನ್ನಿ ಸರ್. ಬನ್ನಿ ಸರ್. ಏನಿಲ್ಲ ಬನ್ನಿ ಸರ್. ಇದು ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ನಾವು ಐ ಕರಾಟೆ ಟೀಮ್ ಅಂತ ನಮ್ದು ಕ್ಲಾಸ್ ಇದೆ. ನಾವು ಕರಾಟೆ ಕೋಚ್. ನಾವ್ ಏನ್ ಮಾಡ್ತಿದ್ದೀವಿ ಅಂದ್ರೆ ಈ ಪಬ್ಲಿಕ್ ಪ್ಲೇಸ್ ನಲ್ಲಿ, ಪಾರ್ಕ್ ಗಳಲ್ಲಿ ಅಲ್ಲಿ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಬಹಳ ಜನ ಬೀಳ್ತಾರೆ. ಈಗ ನೋಡ್ತಿದ್ದೀರಿ ನೀವು. ಈ ತರ ಆಗಿರೋದ್ರಿಂದ ನಾವೇನ್ ಮಾಡ್ತಿದ್ದೀವಿ, ನಮಗೆ ಹಾರ್ಟ್ ಅಟ್ಯಾಕ್ ಬಂದು ನಾವು ಬಿದ್ದಿದೀವಿ ಅನ್ನೋ ತರ ನಾವು ಈಗ ಒಂದು ವಿಡಿಯೋ ತೆಗ್ದಿವಿ. ಅಲ್ಲಿ ಈ ತರ ವಿಡಿಯೋ ಎಲ್ಲ ತೆಗಿತಾ ಇದ್ದೀವಿ ನಾವು. ತೆಗ್ದು ನಾವೇನ್ ಮಾಡ್ತೀವಿ, ಪಬ್ಲಿಕ್ ರಿಯಾಕ್ಷನ್ ಯಾವ ತರ ಬರುತ್ತೆ, ಈಗ ಜನ ಇಮಿಡಿಯೇಟ್ಲಿ ಹೋಗಿ ಅದು ಅವ್ರಿಗೆ ಎತ್ತದ್ದು, ಕೆಲವ್ರು ಆಟೋ ಕರೀರಿ, ಆತರ ರೆಸ್ಪಾನ್ಸ್. ಈಗ ಮಾನವೀಯತೆ ಇನ್ನೂ ಬದುಕಿದೆಯಾ ಇಲ್ಲ ಆ ತರ ಮಾಡ್ತಿದೀವಿ. ಈ ತರ ಮಾಡೋದ್ರಿಂದ ಏನೋ ಬೆನಿಫಿಟ್ ಆಗುತ್ತೆ ಸರ್? ಆಗುತ್ತೆ ಬೆನಿಫಿಟ್. ಬಟ್ ಎಲ್ಲ ಏನಂದ್ರೆ ಇವಾಗ ಜಂಕ್ ಫುಡ್ಸ್ ಎಲ್ಲ ಬಹಳ ಬಂದಿದೆ. ಅದ್ರಿಂದ ಆಬ್ವಿಯಸ್ಲಿ ಹಾಗೆ ಆಗ್ತಿದೆ. ಇವಾಗ ಯಾವ ಪ್ರಾಡಕ್ಟ್ಸ್ ನಿಮಗೆ ಏನ್ ಒರಿಜಿನಲ್ ಸಿಗ್ತಿಲ್ಲ ಅಲ್ಲೂ. ಹಾ ಸರ್. ಅದರಿಂದ ಹಾರ್ಟ್ ಅಟ್ಯಾಕ್ ಬಹಳನೇ ಆಗುತ್ತೆ. ಈಗ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಸರ್, ಅವ್ರು ಬಿದ್ದ ತಕ್ಷಣ ಪಬ್ಲಿಕ್ ರಿಯಾಕ್ಷನ್ ಯಾವ ತರ ಇರ್ಬೇಕು ಸರ್? ಪಬ್ಲಿಕ್ ರಿಯಾಕ್ಷನ್ ಅದೇ, ಯಾರ ಇವಾಗ ಇಮಿಡಿಯೇಟ್ ಅಲ್ಲೇ ಡಾಕ್ಟರ್ ಬೇಗ ಹೋಗ್ಬೇಕು, ಎದುರಿಸ್ಬೇಕು. ಪ್ರೆಸ್ ಹಾ ಸರ್. ಪ್ರೆಸ್ ಮಾಡೋದು, ಹಾರ್ಟ್ ಪ್ರೆಸ್ ಮಾಡೋದು, ಇದು ಮಾಡೋದ್ರಿಂದ ಅವ್ರದ್ದು ಒಂದ್ 5-10 ನಿಮಿಷದಾಗೆ ಸ್ವಲ್ಪ ಜೀವ ಉಳಿಯೋ ಮೆಡಿಕಲ್ ಶಾಪ್ ಇದ್ರೆ ಅದೇನೋ ಒಂದು ಟ್ಯಾಬ್ಲೆಟ್ಸ್ ಇರ್ತಲ್ಲ ಸಣ್ಣದು. ಹಾ ಸರ್. ಬ್ಲಡ್ ತಿನ್ ಮಾಡೋದು, ಅದ್ ಕೊಡ್ಸಿದ್ರೆ ಒಂದ್ ಅಲ್ಲಿಗೆ ಆಪರೇಷನ್ ಹೋಗೋ ಮಟನಾರ ಅದು ಬ್ಲಡ್ ತಿನ್ ಆಗಿ ಸ್ವಲ್ಪ ಲೈಟ್ ಪಾಸ್ ಆಗುತ್ತೆ. ಸ್ವಲ್ಪ ರಾಕೇಶ್ ಅಂತ. ಆಕ್ಚುಲಿ ಈಗ ನೋಡ್ರಿ, ಈಗ ಇಲ್ಲಿ ನಿಮ್ಮ ಅಂಗಡಿಗೆ ಬಂದ್ರೆ ಯಾರಾದ್ರು ಈಗ ಏನಾದ್ರು ಇಮಿಡಿಯೇಟ್ಲಿ ಬಿದ್ಬಿಟ್ರು, ಬಿದ್ಬಿಟ್ಟಾಗ ನೀವು ಯಾವ ತರ ರೆಸ್ಪಾನ್ಸ್ ಮಾಡ್ಬೇಕು ಸರ್? ನೀವು ನಾವ್ ಏನ್ ಮಾಡ್ತೀವಿ ಸರ್, ಫಸ್ಟ್ ಅವರಿಗೆ ವಾಟರ್ ಕೊಡ್ಸೋಣ ಸರ್, ಸಿಪಿಆರ್ ಮಾಡ್ತೀವಿ. ಆ ತರ ಹಾರ್ಟ್ ಅಟ್ಯಾಕ್ ರಿಲೇಟೆಡ್ ಆಗಿತ್ತು, ಬ್ಲಡ್ ಕ್ಲಾಟ್ ಆಗಿತ್ತು, ನಮಗೆ ಗೊತ್ತಾಗುತ್ತೆ ಸ್ವಲ್ಪ ಲೈಟ್ ಆಗಿ. ಅದಕ್ಕೆ ನಾವ್ ಅದನ್ನ ನೋಡಿರ್ತೀವಿ ಜನರಲ್ಲಿ ಯಾವ ತರ ಸಿಂಪ್ಟಮ್ಸ್ ಬರುತ್ತೆ ಅಂತ. ಸಿಂಪ್ಟಮ್ಸ್ ನೋಡಿ ಅದ್ರ ತಕ್ಕಂಗೆ ರಿಯಾಕ್ಷನ್ ಕೊಡ್ತೀವಿ. ಸ್ವಲ್ಪ ಪಬ್ಲಿಕ್ ರೆಸ್ಪಾನ್ಸ್ ಅಂತೀವಿ. ಬನ್ನಿ ಸರ್ ಸ್ವಲ್ಪ ಹೆಲ್ಪ್ ಮಾಡಿ, ಇಮಿಡಿಯೇಟ್ಲಿ ಯಾವ್ದು ನಿಯರೆಸ್ಟ್ ಹಾಸ್ಪಿಟಲ್ ಇದೆ ಫಸ್ಟ್ ಏಡ್ ಇಮಿಡಿಯೇಟ್ಲಿ ಶಿಫ್ಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಬಟ್ ಬೇಸಿಕಲಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಬೇಸಿಕ್ ಆಗಿ ಕೊಟ್ಬಿಟ್ಟು ಕೊಡ್ತಿರಲ್ಲ ಸರ್? ಇದು ಮಾಡೋದ್ರಿಂದ ಏನಾಗ್ಬೋದು ಹೇಳ್ರಿ ಸರ್? ಇದು ಮಾಡೋದ್ರಿಂದ ಸರ್ ಅಂದ್ರೆ ಅವ್ರದ್ದು ಜೀವ ಉಳಿಯೋ ಚಾನ್ಸಸ್ ಇರುತ್ತೆ. 5-10 ನಿಮಿಷದಲ್ಲಿ ಮನುಷ್ಯ ಉಳಿಲೂಬಹುದು. ಏನ್ ಬೇಕಾರ ಫ್ಯೂಚರ್ ಹೌದಾ ಸರ್? ಮಾಡೋದ್ರಿಂದ ಒಳ್ಳೇದಲ್ಲ ಸರ್? ಅದು ಒಳ್ಳೇದು ಸರ್. ಈ ತರ ಮಾಡ್ತೀರಾ ಸರ್ ನೀವು ನೆಕ್ಸ್ಟ್? ಮಾಡ್ತೀವಿ ಸರ್. ಆ ತರ ಸಿಚುವೇಶನ್ ಬಂದ್ರೆ ದಯವಿಟ್ಟು ಅದೇ ತರ ಮಾಡ್ರಿ ಸರ್. ಸರ್ ನಿಮ್ಮ ಹೆಸರು ಸರ್? ಹಾ ಸರ್, ರೇವಣ್ ಸಿದ್ದಪ್ಪ ಸರ್. ಸರ್ ಈಗ ಹಾರ್ಟ್ ಅಟ್ಯಾಕ್ ಇಂದ ನೋಡ್ತಿದ್ದೀರಾ ನೀವು ನ್ಯೂಸ್ಗಳಿಗೆಲ್ಲ. ಅಕಸ್ಮಾತ್ ಹಾರ್ಟ್ ಅಟ್ಯಾಕ್ ಆಗಿ ನಿಮ್ ಎದುರಿಗೆ ಯಾರಾದ್ರೂ ಬಿದ್ರೆ ನೀವ್ ಏನ್ ಮಾಡ್ತೀರಾ ಸರ್? ನೀರ್ ಕೊಟ್ಟು ಸಹಾಯ ಮಾಡ್ಬೇಕು. ನೀರು ಕೊಡ್ತೀರಾ? ಮತ್ತೆ ಏನಾದ್ರು? ಇಲ್ಲ ಸರ್, ಯಾಕಂದ್ರೆ ಈಗ ಬಿದ್ದ ತಕ್ಷಣ ಜನ ಯಾರು ಮುಂದೆ ಬರಲ್ಲ, ಎದ್ರಿ ನಮ್ಗೆ ಆಗ್ಬೇಕು ಅಂತ ಸರಿತಾರೆ. ಆ ಸಿಚುವೇಶನ್ ಅಲ್ಲಿ ಒಂದ್ 5-10 ನಿಮಿಷದಾಗ ಅವ್ರದ್ದು ಜೀವ ಉಳಿಯೋ ಚಾನ್ಸಸ್ ಇರುತ್ತೆ. ಹಾಸ್ಪಿಟಲ್ ಕಳಿಸ್ತೀವಿ, ನೀರ್ ಬರ್ಕೊಟ್ಟು ಹಾಸ್ಪಿಟಲ್ ಕಳಿಸ್ತೀವಿ. ಹಾ ಸರ್, ಅವರಿಗೆ ನಾವು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡಿದ್ರೆ ಅವ್ರ ಜೀವ ಉಳಿಯೋ ಚಾನ್ಸಸ್ ಇರುತ್ತೆ ಸರ್. 5-10 ನಿಮಿಷದಾಗೆ ನಾವು ಅವರಿಗೆ ರೆಸ್ಪಾನ್ಸ್ ಮಾಡ್ಬಿಟ್ರೆ, ಅವ್ರ ಜೀವ ಉಳಿದ್ಬಿಟ್ರೆ ನಮಗೆ ಅದಕ್ಕಿಂತ ಗ್ರೇಟ್ ಏನಿದೆ ಹೇಳಿ? ಏನಿಲ್ಲ. ನಾವು ಮಾಡೋ ಒಂದ್ 5-10 ನಿಮಿಷ ನೆಗ್ಲಿಜೆನ್ಸಿಗೆ ಒಂದು ಜೀವ ನಮ್ಮ ಎದುರಿಗೆ ಕಳ್ಕಳಿಸ್ಬೇಕು. ಹೌದಾ ಸರ್? ಈ ತರ ಮಾಡಿದ್ರೆ ಒಳ್ಳೇದಾ ಸರ್? ಥ್ಯಾಂಕ್ ಯು ವೆರಿ ಮಚ್ ಸರ್. ನಾವು ನಾವು ಕರಾಟೆ ಕೋಚ್. ನಾವು ಇವರೆಲ್ಲ ನಮ್ ಸ್ಟೂಡೆಂಟ್ಸ್. ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿ ಸಂಡೇ ಕ್ಲಾಸ್ ಮುಗಿದ್ಮೇಲೆ ಈ ತರ ಸೋಷಿಯಲ್ ವರ್ಕ್ ಮಾಡ್ತೀವಿ, ಅವೇರ್ನೆಸ್ ಪ್ರೋಗ್ರಾಮ್. ಆಮೇಲೆ ಹಾರ್ಟ್ ಬಂದಂಗೆ ಬಿದ್ದಂಗೆ ನಾವು ಮಾಡಿ ಜನ ಹೆಂಗ್ ಬರ್ತಾರೆ, ಹೆಂಗ್ ರೆಸ್ಪಾನ್ಸ್ ಮಾಡ್ತಾರೆ ಅದು ಕೂಡ ಪ್ರಾಕ್ಟಿಕಲ್ ಆಗಿ ತೋರಿಸಿದೀವಿ. ಈ ನಮ್ದು ವಿಡಿಯೋ ಈ ತರ ಏನಾದ್ರು ನೀವು ನೋಡಿದ್ರೆ ಗೊತ್ತಾಗತ್ತೆ. ಇವ್ರು ನಾವು ಭೇಟಿ ಆಗಿದ್ರು, ನಾವು ನೋಡಿದ್ವಿ, ಇವ್ರು ಚೆನ್ನಾಗಿದ್ದಾರೆ, ಸಪೋರ್ಟ್ ಮಾಡ್ರಿ ಸರ್. ಯೂಟ್ಯೂಬ್ ಸ್ಪೋರ್ಟ್ಸ್ ಹಬ್ ಅಂತ ಬರ್ತಿತ್ತೆ. ಇದೆಲ್ಲಮ್ಮ ಸ್ಪೋರ್ಟ್ಸ್ ಹಬ್ ಅಂತ ಬರ್ತಿತ್ತು ಸರ್. ನೀವು ಅಕಸ್ಮಾತ್ ಆತರ ಏನಾದ್ರು ಬಂದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡ್ರಿ. ಆಮೇಲೆ ಅದು ಯಾವ ತರ ಸಿಚುವೇಶನ್ ಬರ್ತೈತೆ ಆ ಟೈಮ್ನಾಗ ಸ್ವಲ್ಪ ಆದಷ್ಟು ನೀವು ಯಾರು ಓಡಿಲ್ಲ ಅಂದ್ರೂ ನೀವು ಓಡಿ ಅವ್ರಿಗೆ ಜೀವ ಉಳಿಸಕ್ಕೆ ಓಕೆ. ಥ್ಯಾಂಕ್ ಯು.
ಹಾ ಸರ್. ನಿಮ್ಗೆ ಒಳ್ಳೊಳ್ಳೆ ಸಹಕಾರಗಳು ನಡೀತಾ ಇರ್ಲಿ. ನಿಮ್ ಸಪೋರ್ಟ್ ಸರ್, ನಿಮ್ಮೆಲ್ಲರ ಸಪೋರ್ಟ್. ಟ್ರಯಲ್ ಮಾಡ್ತಿದ್ದೀರಿ ಅಂದ್ರೆ ಅದು ಪ್ರತಿಯೊಂದು ಪಾರ್ಕ್ ಮಾಡಿ ಪಬ್ಲಿಕ್ ಅಲ್ಲಿ ಮಾಡಿ ಸರ್ ಮೇನ್ ಈ ರೋಡ್ ಮಾಡ್ಬೇಕು ಸರ್. ಈಗ ಏನ್ ಮಾಡ್ತಿದ್ವಿ ಅಂದ್ರೆ ಪಾರ್ಕ್ ಗಳಿಂದ ಸ್ಟಾರ್ಟ್ ಮಾಡ್ತಿದ್ವಿ ಸರ್. ಅಷ್ಟಲ್ಲಿ ಪಬ್ಲಿಕ್ ಆಗಿ ಪ್ರತಿಯೊಂದ್ ಕಡೆ ಬಿಡಲ್ಲ ಸರ್, ಎಲ್ಲಾ ಕಡೆ ಮಾಡ್ತೀವಿ. ನಾವ್ ಮಾಡಿದಾಗ ಅದೇನಿದೆ ಅಲ್ಲ, ರಿಯಾಕ್ಷನ್ ಬರ್ಬೇಕು. ನೀವು ನಿಮ್ಮಂತರ ಈಗ ನಮ್ಗೆ ಏನ್ ಸಪೋರ್ಟ್ ಮಾಡ್ತಾರಲ್ಲ 4 ಜನಕ್ಕೆ ಒಳ್ಳೇದಾಗ್ಲಿ ಸರ್. ನಮ್ ಅದಕ್ಕೆ ಸರ್ ಆಗ್ಲೇಬೇಕು ಸರ್ ಯಾವತ್ತು. ಇದು ನಮ್ದು ಕರಾಟೆ ಕ್ಲಾಸ್ ಸರ್. ನಮ್ದು ನಿಜಲಿಂಗಪ್ಪ ಲೇಔಟ್ ಇದೆ ಕ್ಲಾಸ್. ಇದು ನಮ್ದು ಸ್ಪೋರ್ಟ್ಸ್ ಜಿಯಪ್ ಅಂತ. ಇದ್ರಲ್ಲಿ ನಮ್ಮ ಎಲ್ಲಾ ವಿಡಿಯೋಸ್ಗಳು ನಾವು ಮಾಡಿರೋ. ನೀವು ಈ ತರ ಬಂದಾಗ ದಯವಿಟ್ಟು ಇದನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೀವು ಸಪೋರ್ಟ್ ಮಾಡ್ರಿ. ನಮಗೆ ಬಹಳ ಹೆಲ್ಪ್ ಆಗುತ್ತೆ. ಬೇರೆಯವ್ರಿಗೆ ನಾವು ಅದನ್ನ ಮೂವ್ ಮಾಡಕ್ಕೆ ನಮಗೆ ಸಪೋರ್ಟ್ ಮಾಡಿ. ಓಕೆ ಸರಿ ಥ್ಯಾಂಕ್ ಯು ವೆರಿ ಮಚ್ ಸರ್. ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಹಾ ಬರ್ತೀವಿ ಸರ್, ಬರ್ತೀವಿ ಅದ್ರಲ್ಲಿ ಬರ್ತೀವಿ. ಮಾಡಿದ್ರ ಸರ್? ಈಗ ಫೋಟೋ ಹೊಡ್ಕೊಂಡು ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಚೆನ್ನಾಗ್ ಕಂಡ್ರೆ ನಾವು ಮಾಡ್ತಿರೋದು ಕರೆಕ್ಟ್, ಇವ್ರು ಸರಿ ಮಾಡ್ತಿದಾರ ಅಂದ್ರೆ ನೀವು ಬೇರೆಯವರಿಗೆ ಶೇರ್ ಮಾಡಿ ಸರ್. ಇಲ್ಲ ಸರ್ ಅಂತ ಮಾಡಿದ ಪಬ್ಲಿಕ್ ಅಲ್ಲಿ ಮಾಡಿ ಜನಗಳು ಯಾರು ಇಲ್ಲಿ ನೋಡ್ರಿ, ನಿಮ್ ಬಾಯಾಗ ಏನ್ ಬಂತು ಪಬ್ಲಿಕ್ ನಲ್ಲಿ ಮಾಡ್ರಿ. ಈ ತರ ಒಪಿನಿಯನ್ ಇದು ಏನಾಗತ್ತಲ್ಲ ಜನಗಳಿಗೆ ಆ ಟೈಮ್ ನೀವು ಗೈಡ್ ಮಾಡ್ತಿರ್ತಾರೆ. ಈ ತರ ಸೀಪರ್ ನೀವ್ ಮಾಡ್ಲೇಬೇಕಂತೀರ. ಅವ್ರ ಅಂತಾರೆ ನಾಳೆ ಎಲ್ಲ ಹೋಗ್ತದೆ ಇನ್ನೊಬ್ಬ ಏನಾಗತ್ತೆ, ಇವ್ರು ಹೇಳಿದ್ರೆ ಅವತ್ತು ಸೀಪರ್ ಮಾಡ್ಬೇಕಂತ ಮಾಡ್ರಿ, ಹಾಕಿ ಸೀಪರ್ ಮಾಡಿ ಬರ್ದಿದೆ ಅಂತ ಹೇಳ್ತಾರೆ. ಅವಾಗ ಏನಾಗತ್ತೆ ಅವರಿಗೆ ಇವತ್ತು ನೀವು ಮಾಡಿದ ಟ್ರಯಲ್ ನಾಳೆ ಫ್ಯೂಚರ್ ಹೆಲ್ಪ್ ಆಗುತ್ತೆ. ಮನೆಯಲ್ಲ ಆಗ್ಬೋದು ಯಾರಿಗೂ ಸರ್. ಹೌದು ಸರ್, ಅದೇ ಹಾಗಾಗಿ ಮಾಡಿದ್ರೆ ಮೂವ್ ಆಗ್ಬೋದಲ್ಲ ಸರ್ ನಮ್ಮ ವಿಡಿಯೋಸ್. ಮತ್ತೆ ಯಾವ ಟ್ಯಾಬ್ಲೆಟ್ ಇದೆ ಸರ್ ಅದನ್ನ ರೆಫರ್ ಮಾಡಿ ಸರ್. ಹಾ ಮಾಡ್ತೀನಿ ಸರ್. ನೀವು ಈಗ ಹೋಗ್ತಾ ಇದಿರಲ್ಲ, ಹಾ ಹಾ ಈ ಗುಲಾಬಿ ರೀತಿಗೆ ಟ್ಯಾಬ್ಲೆಟ್ ಕೊಡಿ ಅದನ್ನ. ಹಾ ಸರಿ ಸರ್, ಇದನ್ನ ಇಕ್ಕರೆ ಸೇಫ್ಟಿಗೆ. ಎಸ್ ಸರ್. ಇದು ಈ ತರ ವರ್ಕ್ ಮಾಡುತ್ತೆ ನಿಮ್ ಮನೇಲಿ ಇಕ್ರಿ ಅಥವಾ ಜೋಬಲ್ಲಿ ಇಕ್ಕಂಡು ಯಾರೇ ಹೋಗ್ತಾ ಇನ್ನೊಬ್ರು ಶೋ ಸರ್, ಶೋ. ನೀವ್ ಹೇಳಿದ್ರಲ್ಲ ಅದು ಟ್ಯಾಬ್ಲೆಟ್ಸ್ ಪರ್ಚೇಸ್ ಮಾಡಿ ನಾನು ಫಸ್ಟ್ ಅದ್ರದ್ದೇ ಇಂಟ್ರೊಡ್ಯೂಸ್ ಮಾಡಿ. ಮಾಡಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್.